ತುಂಬಾ ಜನ ಕೇಳ್ತಾ ಇರೋ ಪ್ರಶ್ನೆ ಬಂದ್ಬಿಟ್ಟು ಸ್ವಿಗ್ಗಿ ಬೆಟರ ಜೊಮಾಟೋ ಬೆಟರ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂತಂದ್ರೆ ಫುಡ್ ಡೆಲಿವರಿ ಕಂಪ್ನಿಯಲ್ಲಿ ಬಂದ್ಬಿಟ್ಟು ಎರಡು ಒಂದೇನೆ ಅಣ್ಣ ತಮ್ಮಂದ್ರ ಇದ್ದಂಗೆನೆ ಗಿಗ್ಸ್ ಕಂಪ್ಲೀಟ್ ಮಾಡಿ ಆರ್ಡರ್ ಕಂಪ್ಲೀಟ್ ಮಾಡಿ ಪೀಕ್ ಅವರ್ ಅಲ್ಲಿ ಲಾಗಿನ್ ಇದ್ದು ಒಂದ್ ಆರ್ಡರ್ ಮಾತ್ರ ಡಿನೇಲ್ ಮಾಡಬಹುದು, ಇನ್ಸೆಂಟಿವ್ ಕೊಡ್ತಾರೆ. ಸ್ವಿಗ್ಗಿಯಲ್ಲಿ ಪೀಕ್ ಅವರ್ ಅಲ್ಲಿ ಕಂಪಲ್ಸರಿ ಲಾಗಿನ್ ಇದ್ದು ಆರ್ಡರ್ ಕಂಪ್ಲೀಟ್ ಮಾಡಿ ಒಂದ್ ಆರ್ಡರ್ ಮಾತ್ರ ರಿಜೆಕ್ಟ್ ಮಾಡಿದ್ರೆ ಇನ್ಸೆಂಟಿವ್ ಕೊಡ್ತಾರೆ. ಕೆಲವರಿಗೆ ಸ್ವಿಗ್ಗಿಯಲ್ಲಿ ಕೆಲಸ ಮಾಡಿ ಜೊಮಾಟೋ ಮಾಡಬೇಕು ಅಂದ್ರೆ ಬೇಜಾರು, ಇನ್ನು ಕೆಲವರಿಗೆ ಜೊಮಾಟೋದಲ್ಲಿ ಕೆಲಸ ಮಾಡಿ ಸ್ವಿಗ್ಗಿ ಮಾಡಬೇಕು ಅಂದ್ರೆ ಬೇಜಾರು. ಇನ್ನು ಅರ್ನಿಂಗ್ ವಿಚಾರಕ್ಕೆ ಬಂದ್ರೆ ಒಂದೇ ಟೈಮಿಂಗ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಕೂಡ ಎಂಡ್ ಆಫ್ ದ ಡೇ 100 ರೂಪಾಯಿ ಇಲ್ಲ 50 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಎರಡು ಒಂದೇ ತರ ಅರ್ನಿಂಗ್ಸ್ ಆಗುತ್ತೆ. ಸ್ವಿಗ್ಗಿ ಕಂಪೇರ್ ಮಾಡಿದ್ರೆ ಜೊಮಾಟೋದಲ್ಲಿ ಒಂದೇ ಒಂದು ವಿಷಯ ಒಳ್ಳೇದೇನಪ್ಪ ಅಂತಂದ್ರೆ ತುಂಬಾ ಲಾಂಗು ಇಲ್ಲ ಹಳ್ಳಿ ಕಡೆ ಹಾಕಿದಾಗ ಪಿಕಪ್ ಜಾಸ್ತಿ ಕೊಟ್ಟಾದ್ರೂ ಸರಿ ಜೊಮಾಟೋದವನು ಒಳಿಕಾದ್ರೂ ಹೇಳ್ಕೊಂತಾನೆ. ಆದ್ರೆ ಸ್ವಿಗ್ಗಿದಲ್ಲಿ ಹಂಗಿಲ್ಲ, ಔಟ್ ಆಫ್ ಜೋನ್ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ತಾನೆ, ಆರ್ಡರ್ಗೋಸ್ಕರ ಕಾಯ್ಬೇಕು, ಒಳಿಕ್ ಬರೋವರೆಗೂ ಆರ್ಡರ್ ಕೊಡಲ್ಲ. ಫೈನಲ್ ಆಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ಸ್ವಿಗ್ಗಿಯಲ್ಲಾಗಿರ್ಲಿ ಜೊಮಾಟೋದಲ್ಲಾಗಿರ್ಲಿ ಕಂಟಿನ್ಯೂಸ್ಲಿ ಒಂದೇ ಆಪ್ ಅಲ್ಲೇ ಕೆಲಸ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಅರ್ನಿಂಗ್ಸ್ ಮಾಡ್ಸಲ್ಲ. ಗ್ಯಾಪ್ ಕೊಟ್ಟು ಕೆಲಸ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಅರ್ನಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಗುಡ್ ನೈಟ್.